ನಮಸ್ಕಾರ ಕನ್ನಡಿಗರೇ, ನಾನು ಏಕಾಂಗಿ ಸಂಚಾರಿ ಹೇಮಂತ್. ನಾನಿವತ್ತು ನನ್ನ ಬೈಕ್ ತೊಗೊಂಡು ಹೋಗ್ತಾ ಇರೋದು ನಮ್ಮೂರ ಕೆರೆಯ ಏರಿ ಮೇಲೆ. ಸೊ ನಮ್ಮೂರ ಕೆರೆ ಏರಿನೇ ಹೆಚ್ಚು ಕಡಿಮೆ 1 ಕಿಲೋಮೀಟ್ರ್ ಮೇಲಾಗುತ್ತೆ. ಸೊ ಅಷ್ಟು ದೊಡ್ಡದಾಗಿದೆ. ಹಾಗೆ ಬೈಕ್ ಓಡ್ಸೋಕ್ಕೂ ಸ್ವಲ್ಪ ಕಷ್ಟ ಇದೆ, ಯಾಕಂದರೆ ಈ ಥರ ಗಿಡ ಗಂಟೆ ಬೆಳ್ಕೊಂಡಿರೋದಕ್ಕೆ ಒಳ್ಳೆ ಮಳೆ ಆಗ್ತಿರೋದ್ರಿಂದ, ಹಾಗೆ ಸ್ವಲ್ಪ ಮೇಂಟೆನೆನ್ಸ್ ಇಲ್ದೇ ಇರೋದ್ರಿಂದನೂ ಈ ಥರ ಬೆಳ್ಕೊಂಡಿದೆ. ಸೊ ನಮ್ಮೂರ ಕೆರೆಗೆ ನೀರು ಬರೋದು ಹೇಮಾವತಿ ನಾಲೆಯಿಂದ. ಸೊ ಯಾವುದೇ ರೀತಿ ಬೇರೆಯ ಒಂದು ಮೂಲಗಳಿಲ್ಲ, ಇದ್ರ ಕಡೆಯಿಂದನೇ ಬರಬೇಕು. ಹೇಮಾವತಿ ನೀರು ಬಿಟ್ರೇ, ಈಗಲೂ ಬಿಟ್ಟಿದ್ದಾರಂತೆ, ಇನ್ನು ನಮ್ಮೂರ ಹತ್ರ ಬಂದಿಲ್ಲ. ಇದೇ ನಮ್ಮೂರ ಕೊಲ್ಲಾಪುರದ ದೇವಸ್ಥಾನ, ಹಳೆ ಊರಿಂದು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಹಾಗೆ ಅಲ್ಲಿಂದ ಬಂದು ಇಲ್ಲಿ ಬಂದರೆ ಇದು ತೂಬು. ಸೊ ಎಲ್ಲರಿಗೂ ಗೊತ್ತಿದ್ದರೆ ನೋಡ್ಕೊಳ್ಳಿ. ಸೊ ಕೃಷಿ ಚಟುವಟಿಕೆಗಳಿಗೆ ಇಲ್ಲಿಂದನೇ ನೀರನ್ನ ಕೆರೆಯಿಂದ ಆಚೆ ಸ್ವಲ್ಪ ಪ್ರಮಾಣದಲ್ಲಿ ಬಿಡ್ತಾರೆ. ಸೊ ಈಗಂತೂ ನಮ್ಮೂರು ಗದ್ದೆ ಬಯಲಲ್ಲಿ ಯಾವುದೇ ರೀತಿ ಕೃಷಿ ಚಟುವಟಿಕೆಗಳು ನಡೀತಿಲ್ಲ, ಎಲ್ಲ ನಿಲ್ಲಿಸ್ಬಿಟ್ಟವ್ರೆ. ಹಾಗೆ ಇದು ನಮ್ಮೂರ ಮಾಯಮ್ಮ ದೇವಿ ಕೆರೆ ಏರಿ ಮೇಲೆ ಜನಗಳಿಗೆ ಮತ್ತು ಎಲ್ಲರಿಗೂ ತೊಂದರೆ ಆಗ್ದಂಗೆ ನೋಡ್ಕೊಳ್ಳೋಕ್ಕೆ ಅಂತಲೇ ಪ್ರತಿಷ್ಠಾಪನೆ ಮಾಡಿರೋ ಮಾಯಮ್ಮ ದೇವಿ. ಸೊ ಇಲ್ಲಿಗೆ ಮಕ್ಳುಗಳಿಗೆ ಹುಷಾರಿಲ್ದಾಗೆಲ್ಲ ಕರ್ಕೊಂಬಂದು ಪೂಜೆ ಮಾಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಅಂತ ಪ್ರತೀತಿ ಇದೆ. ಸೊ ಹಾಗೆ ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಇಲ್ಲಿ ಸಣ್ಣ ಮಕ್ಕಳನ್ನು ಕರ್ಕೊಂಬಂದು ಪೂಜೆ ಮಾಡ್ಕೊಂಡು ಅವ್ರದ್ದು ಹಳೆ ಬಟ್ಟೆ ಸ್ವಲ್ಪ ಇಲ್ಲೇ ಇಟ್ಬಿಟ್ಟು ಹೋಗ್ತಾರೆ. ಸೊ ಅವಕ್ಕೆಲ್ಲ ಒಳ್ಳೆಯದಾಗುತ್ತೆ, ತೊಂದರೆಗಳು ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇದೆ. ಹಾಗೆ ನಮ್ಮೂರ ಕೆರೆಯ ಏರಿ ಈ ಥರ ಇದೆ. ಸೊ ಸ್ವಲ್ಪ ಮೇಂಟೈನ್ ಮಾಡಿಲ್ಲ ಯಾರು ಹೇಮಾವತಿ ನಾಲೆಯವರು. ಸೊ ಆದರೂ ಇರ್ತಕ್ಕ ಮಟ್ಟಿಗೆ ಈ ಥರ ಕಷ್ಟಪಟ್ಟು ಬೈಕ್ ಓಡಿಸ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿಂದನೇ ಸುತ್ತಮುತ್ತ ಹಳ್ಳಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆನೂ ಆಗ್ತಾಯಿದೆ. ಬಂದೆ ನೋಡಿ ನಮ್ಮೂರ ಕೆರೆಯ ಕೋಡಿಯ ಹತ್ರ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಿದೆ ನಮ್ಮೂರ ಕೆರೆ ಕೋಡಿ. ನಿಮಗೆ ಈ ಕೋಡಿ ತೋರಿಸೋಣ ಅಂತಲೇ ಕರ್ಕೊಂಬಂದೆ. ನಮ್ಮೂರ ಕೆರೆ ತುಂಬಿ ಹರಿಬೇಕಾದ್ರೆ ಈ ಥರ ಕಾಣುತ್ತೆ, ಒಳ್ಳೆ ಡ್ಯಾಮ್ ಥರ ಕಾಣುತ್ತೆ. ಸೊ ನೋಡೋರಿಗೆ ಮತ್ತು ಆಟಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಆದರೆ ಈ ರೀತಿ ತುಂಬ ಹರಿಬೇಕಾದ್ರೆ ಮಾತ್ರ ಹತ್ರನೂ ಹೋಗೋಕ್ಕಾಗಲ್ಲ. ಆದರೆ ನಾರ್ಮಲ್ ಟೈಮಲ್ಲಿ ಸ್ವಲ್ಪ ನೀರು ಪ್ರೆಷರ್ ಕಡಿಮೆ ಆದಮೇಲೆ ನಾವು ಖಂಡಿತವಾಗ್ಲೂ ಹತ್ತಿರ ಎಲ್ಲ ಹೋಗ್ಬೋದು. ನಮ್ಮೂರು ಮಾಯಸಂದ್ರದ ಕೆರೆ ಇದು ತುಂಬಿ ತುಳುಕುವಾಗ ಈ ಥರ ಕಾಣುತ್ತೆ. ಕೋಡಿ ಅಂತೂ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ಎಲ್ಲರಿಗೂ ತೋರಿಸೋಕ್ಕೂ ನಮಗೆ ಖುಷಿ, ನಮ್ಮೂರಲ್ಲಿ ಈ ಥರ ಇದೆ ಅಂತ. ನೋಡೋಕ್ಕೊಳ್ಳೆ ಡ್ಯಾಮ್ ಥರ ಕಾಣುತ್ತೆ ನಮ್ಮೂರ ಕೆರೆ. ಕೋಡಿ ನೀರು ಬೀಳ್ಬೇಕಾದ್ರೆ ನೀರಿನ ರಭಸ ಕಡಿಮೆ ಆದಾಗ ಅದ್ರ ಹತ್ತಿರ ಕುತ್ಕೊಂಡು ಆಟ ಆಡ್ಕೊಂಡು ನೀರಲ್ಲಿ ನಿಂತ್ಕೊಂಡು ಮಜಾ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಬನ್ನಿ, ಒಮ್ಮೆ ನೋಡಿ ಎಂಜಾಯ್ ಮಾಡಿ. ಇದೇ ನಮ್ಮೂರ ಕೆರೆ ಮತ್ತು ಕೆರೆಯ ಸಂಜೆಯ ಅದ್ಭುತವಾದ ನೋಟ. ವಂದನೆಗಳು.